ಅಪ್ಪ ಅಮ್ಮನ್ನೇ ಒಬ್ಬ ನಟನಿಗೋಸ್ಕರ ಬಲಿ ಕೊಡುವಂಥ ಮಕ್ಕಳು ಯಾವ ತಂದೆ ತಾಯಿಗೂ ಹುಟ್ಟದೇ ಇರಲಿ. ಎಲ್ರಿಗೂ ನಮಸ್ಕಾರ. ಇಲ್ಲಿ ನಡೀತಾ ಇರುವಂಥ ವಿಚಾರಗಳನ್ನ ನೋಡ್ತಾ ಇದ್ರೆ ನಾವು ಯಾವ ಸಮಾಜದಲ್ಲಿದ್ದೀವಿ, ನಾವು ಅಲ್ಲ ನಮ್ಮ ಜನ ಯಾವ ಥರ ಯೋಚನೆ ಮಾಡ್ತಾ ಇದ್ದಾರೆ, ಅವ್ರ ಮೈಂಡಲ್ಲಿ ಏನು ನೋಡ್ತಾ ಇದೆ, ಏನು ಅರ್ಥ ಆಗ್ತಾ ಇಲ್ಲ. ಯಾಕೆ ಹಿಂಗೆ ಹೇಳ್ತಿದ್ದೀನಿ ಅಂತಂದರೆ ನಿಮ್ಗೆಲ್ಲ ಗೊತ್ತಿರೋ ಹಂಗೆ ಇವಾಗ ಒಂದು ಇಬ್ಬರು ಮೂರು ಜನ ಅಭಿಮಾನಿಗಳ ಬಗ್ಗೆ ಹೇಳಬೇಕು. ದರ್ಶನ್ ರವರ ಅಭಿಮಾನಿಗಳ ಬಗ್ಗೆ ನಾನು ಇರೋದು ಒಂದು ವಿಷಯ ಹೇಳ್ಬಿಡ್ತೀನಿ. ದರ್ಶನ್ ರವ್ರು ಇವತ್ತೇನಾದರೂ ಜೈಲಲ್ಲಿದ್ದಾರೆ ಅಥವಾ ಅವ್ರು ಒಳಗಡೆ ಹೋಗಿದ್ದಾರೆ, ಅವ್ರಿಗೆ ಏನಾದರೂ ಒಂದು ಬ್ಯಾಡ್ ಟೈಮ್ ನಡೀತಾ ಇದೆ ಅಂತಂದರೆ ಇಂಥ ಅಭಿಮಾನಿಗಳೇ ಕಾರಣ. ಇದು ಎಲ್ಲ ದರ್ಶನ್ ಅಭಿಮಾನಿಗಳಿಗೂ ಅಲ್ಲ ಈ ವಿಡಿಯೋ, ಕೆಲವರಿಗೆ ಮಾತ್ರ. ಈಗ ನಾನು ಹೇಳ್ತಿರೋ ವಿಡಿಯೋ ಯಾವ್ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದನ್ನೆಲ್ಲ ನಾನು ಸ್ಟೋರಿಗೆ ಹಾಕಿರ್ತೀನಿ. ಒಂದು ಸರಿ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿನ ವಿಸಿಟ್ ಮಾಡಿ ಚೆಕ್ ಮಾಡಿ. ನಾವು ಯಾವತ್ತೂ ಅಷ್ಟೇ ದೇವ್ರು ದೊಡ್ಡವನು, ದೇವ್ರಿದ್ದಾನೆ, ದೇವ್ರಿಗೆ ಕೈ ಮುಗಿತೀವಿ, ಪೂಜೆ ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಸಾಕಷ್ಟು ಪೂಜೆ ಪುರಸ್ಕಾರ ಎಲ್ಲ ಮಾಡ್ತೀವಿ ದೇವ್ರು ದೊಡ್ಡವನು ಅಂತ. ಆದರೆ ದೇವ್ರಿಗಿಂತ ದೊಡ್ಡವ್ರು ಯಾರಪ್ಪ ಅಂತ ಕೇಳಿದಾಗ ನಾರ್ಮಲ್ ಆಗಿ ನಮ್ಮ ದೇಶದಲ್ಲಿ ಹೇಳುವಂಥ ಮಾತು ತಂದೆ ತಾಯಿ, ಎಲ್ಲದಕ್ಕಿಂತ ಹೆಚ್ಚಾಗಿ ತಾಯಿ ಅಂತ ಹೇಳ್ತೀವಿ. ಇಲ್ಲಿ ಯಾರೋ ಪುಣ್ಯಾತ್ಮ ಒಬ್ಬ ದಿ ಗ್ರೇಟ್ ಫ್ಯಾನ್, ದಿ ಗ್ರೇಟ್ ಅಭಿಮಾನಿ. ಬಹುಶಃ ಇಂಥ ಅಭಿಮಾನಿನ ಪಡೆಯೋದಕ್ಕೆ ದರ್ಶನ್ ಸರ್ ಎಷ್ಟು ಪುಣ್ಯ ಮಾಡಿದ್ರೋ ಅಥವಾ ಅದೆಷ್ಟು ಬೇಡ ಬೇರೆ ಅಲ್ಲ, ಇದು ದರ್ಶನ್ ಸರ್ಗೆ ಇದು ನೆಗೆಟಿವ್ ಆಗ್ತಾ ಇರೋದು. ಇಂಥ ಅಭಿಮಾನ, ಇಂಥ ಅಂಧಭಿಮಾನ, ಇಂಥ ದುರಭಿಮಾನನೇ ದರ್ಶನ್ ಸರ್ಗೆ ಮುಳ್ಳಾಗ್ತಾ ಇರೋದು. ಇಂಥವರಿಂದನೇ ಇವತ್ತು ದರ್ಶನ್ ಸರು ಜೈಲ್ಗೆ ಹೋಗಿರೋದು. ಅಲ್ಲ ಸ್ವಾಮಿ, ಬಹುಶಃ ನಮ್ಮ ಅಪ್ಪ ಅಮ್ಮ ತೀರ್ಕೊಂಡ್ರು ನಮ್ಗೆ ಇಷ್ಟು ಬೇಜಾರಾಗಲ್ಲ ಅಂತ ಅನ್ಸುತ್ತೆ. ದರ್ಶನ್ ಸರ್ ಜೈಲ್ಗೆ ಹೋಗಿರೋ ವಿಚಾರಕ್ಕೆ ಇವ್ರಿಗೆ ಬೇಜಾರಂತೆ. ಸ್ವಂತ ಅಪ್ಪ ಅಮ್ಮ ತೀರ್ಕೊಂಡ್ರು ಅಷ್ಟು ಬೇಜಾರಾಗಲ್ವಂತೆ. ಅಷ್ಟು ಬೇಜಾರು, ಅಷ್ಟು ನೋವು ಆಗ್ತಾ ಇದೆ ಅಂತ ಇವಾಗ. ಏನು ಥಿಯೇಟ್ರಲ್ಲಿ ಸಿನಿಮಾ ಓಡ್ತಾ ಇದೆ, ದರ್ಶನ್ ಸರ್ ಏನೂ ಆಗಿಲ್ಲ, ಆರಾಮಾಗೇ ಇದ್ದಾರೆ, ಆರೋಗ್ಯವಾಗಿ ಚೆನ್ನಾಗಿದ್ದಾರೆ. ಈಗ ಅವ್ರದ್ದೊಂದು ಕೆಟ್ಟ ಟೈಮ್ ನಡೀತಾ ಇದೆ, ಬ್ಯಾಡ್ ಫೇಸ್ ಆಫ್ ಲೈಫ್ ಅಂತಾರಲ್ಲ ಹಾಗೆ. ಹೊರಗಡೆ ಬರ್ತಾರೆ, ಅದ್ರದ್ದು ಕಾನೂನು ಕ್ರಮಗಳು ಏನೇನಿದೆಯೋ ಅದ್ರ ತಕ್ಕನಂಗೆ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಆರೋಗ್ಯವಾಗಿದ್ದಾರ, ಬದುಕಿದ್ದಾರೆ, ಕಾಲಕ್ಕೆ ಗಟ್ಟಿ ಇದೆ, ನೋ ಪ್ರಾಬ್ಲಮ್, ನಥಿಂಗ್. ಬೇಲ್ ಸಿಕ್ಕಿ ಮತ್ತೆ ಅವರು ಅರೆಸ್ಟ್ ಆಗೋದ್ರು, ಒಳಗಡೆ ಬಂದರು, ಸಿನಿಮಾ ಮುಗಿಸಿದ್ರು. ಅಭಿಮಾನಿಗಳಿಗೆ, ತನ್ನನ್ನು ನಂಬ್ಕೊಂಡಿದ್ದಂಥ ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ, ಸಿನಿಮಾ ಟೀಮ್ಗೆ ಏನು ಕೆಲಸ ಮಾಡಿಕೊಡ್ಬೇಕು ಮಾಡಿಕೊಟ್ಬಿಟ್ಟು ಪಟ್ಟಂತ ಹೊರಟೋಗ್ಬಿಟ್ರು. ಇಟ್ಸ್ ಅ ವೆರಿ ಗುಡ್ ಜಾಬ್. ಅವರು ಹಿಂಗೆ ನಿಂತರ ಅಂದ್ಕೊಂಡಿರಲ್ಲ, ನನ್ನನ್ನು ಹುಟ್ಟಿಸ್ ಅಪ್ಪ ಅಮ್ಮ ಸತ್ತೋದ್ರು ನಮ್ಗೆ ಇಷ್ಟು ಬೇಜಾರಾಗಲ್ಲ ಅಂತ ಅಂದ್ಕೊಂಡಿರಲ್ಲ. ಸಾಯಂತ ಇವ್ರ ಋಣ ನಾವು ತೀರಿಸ್ಲಿಕ್ಕಾಗಲ್ಲ. ಇದೆಯೇ ಅಲ್ಲ ಗುರು, ಏನು ಋಣ ತೀರಿಸ್ತೀಯ? ಏನು ಅಂಥದ್ದು ಏನು ಮಾಡಿದ್ದಾರೆ ನಿಮ್ಗೆ ಹೇಳಿ ಅಂತ ಮೀಡಿಯಾದವ್ರು ಕೇಳಿದ್ರೆ ಈ ಮನುಷ್ಯ ಏನು ಹೇಳ್ತಾನೆ ಗೊತ್ತಾ? ಅವ್ರು ಚಿಕ್ಕ ವಯಸ್ಸಿಂದ ಇವ್ರು ನೋಡ್ಕೊಂಡೇ ಬೆಳ್ಕೊಂಬಂದ್ರು. ಆಯ್ತಪ್ಪ, ಈ ಋಣ ಅಂದ್ರೆ ಏನು? ನಿಮ್ಮ ಮನೆ ಕಟ್ಕೊಟ್ಟವ್ರ, ಅದೇ ಮಾಡವ್ರ, ಹೋಗಿ ನಿನ್ಗೆ ಏನಾರು ತಂದಾಕವ್ರ? ಹುಟ್ದಾಗಿಂದ ಹೇಳ್ದಲ್ಲಪ್ಪ, ಹುಟ್ದಾಗಿಂದ ನೋಡ್ಕೊಂಡೇ ಬರೀದೀವಿ ಅಂತ ತಂದಾಕವ್ರ? ಹೋಗ್ಲಿ, ಸ್ಕೂಲ್ ಫೀಸ್ ಕಟ್ಟಿ ಓದಿಸವ್ರ, ಕಾಲೇಜ್ ಫೀಸ್ ಕಟ್ಟಿದಾರ, ನಿನ್ನ ಮಕ್ಕಳನ್ನೇನಾದ್ರು ಓದಿಸ್ತವ್ರ? ನಿನ್ನ ಪರ್ಟಿಕ್ಯುಲರ್ ನಿನ್ನ ಮಕ್ಕಳ ಬಗ್ಗೆ ಕೇಳ್ತಾ ಇದ್ದೀನಿ ನಾನು. ಏನೂ ಇಲ್ಲ ತಾನೆ? ಪಾಪ ತಂದೆ ತಾಯಿ ಕಷ್ಟಪಟ್ಟು ಎತ್ತು ಹೊತ್ತು ಓದಿಸಿ ಬರ್ಸಿ ವಿದ್ಯಾಭ್ಯಾಸ ಮಾಡಿಸಿ ನಿನಗೆ ಹೊಟ್ಟೆ ಬಟ್ಟೆ ಮಲಗೋಕ್ಕೆ ಜಾಗ, ನಿನಗೊಂದು ಜೀವನ ಕಟ್ಕೊಟ್ಟು ನೀನೇ ಅಂತ ಹಗಲು ರಾತ್ರಿ ನಿನ್ನ ಬಗ್ಗೆನೇ ಯೋಚನೆ ಮಾಡಿ ಮಕ್ಕಳು ಅಂತ ಸಾಯ್ತಿರ್ತಾರಲ್ಲ, ಅಂಥ ಅಪ್ಪ ಅಮ್ಮನ್ನ ಒಬ್ಬ ನಟ ಅಪ್ಪ ಅಮ್ಮನ ಮುಂದೆ ಯಾರನ್ನೂ, ದೇವ್ರನ್ನೂ ಕೂಡ ನಾವು ಚಿಕ್ಕವ್ರನ್ನಾಗಿ ಮಾಡ್ತೀವಿ ಕೆಲವೊಂದ್ಸರಿ. ದೇವ್ರು ಯಾರೋ ತಂದೆ ತಾಯಿಗಳು ಕಂಡ್ರೋ, ಹೆಚ್ಚಾಗಿ ಅಮ್ಮ ಕಂಡ್ರೋ, ಅವ್ರ ಬಗ್ಗೆ ಅಲ್ಲ. ಸೀರಿಯಸ್ಲಿ ಓಕೆ, ಕಾಲೇಜಿಗೆ ನಾರ್ಮಲ್ ಆಗಿ ಬಂಕ್ ಹಾಕೋದು ನಾನು ಕೇಳಿದೀವಿ, ಸಿನಿಮಾ ನೋಡೋಕ್ಕೋಸ್ಕರ ಸ್ಕೂಲ್ಗೆ ಬಂಕ್ ಹಾಕೋದನ್ನು ಕೇಳಿದೀವಿ. ಎಕ್ಸಾಮ್ನೇ ಬಿಟ್ಟು ಬಂದವರಂತೆ ಇವರೇ. ಅದೇನೋ ಹೇಳ್ತಾರಲ್ಲ, ಏನೋ ಇಂದಿನ ಪ್ರಜೆಗಳೇ ಅಲ್ಲ, ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಅಲ್ಲ, ಬೇರೆ ಏನಾದರೂ ಇದ್ರೆ ಕಮೆಂಟ್ ಮಾಡಿ ನೋಡೋಣ ಇದಕ್ಕೆ, ಈ ಮಾತಿಗೆ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತಿದೆಯಲ್ಲ, ಇದಕ್ಕೆ ಬೇರೆ ಏನಾದರೂ ಕಮೆಂಟ್ ಮಾಡಿ, ಮಾತಾಡ್ತೀನಿ. ಆಮೇಲೆ ಇನ್ನೊಬ್ಬರು ಅಭಿಮಾನಿ ಬಾಸ್ ರಾಜಕೀಯಕ್ಕೆ ಬರ್ತಾರೆ, ಗೆಲ್ತಾರೆ, ರಾಜಕೀಯಕ್ಕೆ ಬರ್ತಾರೆ ಅಷ್ಟೇ. ನಿಂದು ತಾಯಿ ಗುಣ ಮುಂದಕ್ಕೆ ಏನು ಹೇಳ್ಬೇಕಂತ ಗೊತ್ತಾಗ್ತಲ್ಲ ಅಣ್ಣಂಗೆ. ಅಷ್ಟು ಕನ್ಫ್ಯೂಷನ್ ಆಗಿ
ಒಂದು ಕ್ಯಾಮ್ರಾ ಸಿಕ್ಕಿದ ತಕ್ಷಣ ಒಂದು ಕ್ಯಾಮ್ರಾ ಮೈಕ್ನ ಹಿಂಗೆ ಮಕ್ಕದ ಮುಂದೆ ಹಿಡಿದ ತಕ್ಷಣ ಏನೇನೋ ಕಕ್ಕದನ್ನು ಬಿಟ್ಬಿಟ್ಟು ಬೆಳಿಗ್ಗೆ ಏನು ತಿಂದೆ, ಮಧ್ಯಾಹ್ನ ಏನು ತಿನ್ನಬೇಕು, ನೈಟ್ ಹೋಗಿ ಏನು ತಿಂದು ಮಲ್ಕೋಬೇಕು, ಹೆಂಡತಿ ಮಕ್ಕಳು ಕಾಯ್ತಾ ಇರ್ತಾರೆ, ಅಪ್ಪ ಅಮ್ಮ ನನಗೋಸ್ಕರ ಮನೆ ಎಲ್ಲಿ ಬಂದಿರೋ ನನ್ನ ಮಗ ಅಂತ ಕಾಯ್ತಾ ಇರ್ತಾರೆ ಅನ್ನೋ ಮಿನಿಮಮ್ ಪ್ರಜ್ಞೆ ಇದ್ದರೆ ಈ ರೀತಿಯ ನಡ್ಕೊಳ್ಳೋದನ್ನ ಬಿಡ್ತಾರೆ ನಮ್ಮ ಜನ. ಯಾರೋ ರೀಸೆಂಟಾಗಿ ಹೇಳಿದರು, ದರ್ಶನ್ ಸರ್ ಅರೆಸ್ಟ್ ಆದಾಗ ಆರೋಪಿಯಾಗಿ, ಅಪರಾಧಿ ಆಗಲ್ಲ, ಆರೋಪಿಯಾಗಿ ಅರೆಸ್ಟ್ ಆದಾಗ ಒಂದಷ್ಟು ವಿಷಯಗಳು ಬಂತು. ರೀಸೆಂಟಾಗಿ ನ್ಯೂಸಲ್ಲೂ ಕೂಡ ಬಂದಿತ್ತಪ್ಪ, ಅನ್ಎಜುಕೇಟೆಡ್ ಅಭಿಮಾನಿಗಳು, ಎಲ್ರಿಗೂ ಅಲ್ಲ, ಎಲ್ಲ ಅಭಿಮಾನಿಗಳು ಅಲ್ಲ, ಯಾರೋ ಒಂದಷ್ಟು ಅನ್ಎಜುಕೇಟೆಡ್ ಫ್ಯಾನ್ಸ್ಗಳಿಂದ ಎಲ್ಲ ಫ್ಯಾನ್ಸ್ಗಳಿಗೂ ಇಲ್ಲಿ ಕೆಟ್ಟ ಹೆಸರು. ಅದೇನೋ ಹೇಳ್ತಾರಲ್ಲಪ್ಪ, ಎಲ್ಲ ಬೆರಳು ಒಂದೇ ಥರ ಇರಲ್ಲ ಅಂತ. ನೋಡಿ, ಎಲ್ಲ ಚಿಕ್ಕದು, ಇದು 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 ನಮ್ಮ ಕೈಯಲ್ಲೇ ಬೆರಳು ಒಂದೇ ಸಮ ಇರಲ್ಲ ಅಂತ ಹೇಳ್ತಾರೆ. ಅದೇ ಥರ ಎಲ್ಲ ಅಭಿಮಾನಿಗಳು ಒಂದೇ ಅಲ್ಲ, ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಅನ್ನದಾನ ಮಾಡಿರೋರು ಇದ್ದಾರೆ, ಮಟನ್ ಊಟ ಹಾಕ್ಸೋರು ಇದ್ದಾರೆ, ಕೋಟಿ ಖರ್ಚು ಮಾಡಿ ಸೆಲೆಬ್ರೇಷನ್ ಮಾಡಿದವ್ರು ಇದ್ದಾರೆ. ಅವ್ರ ಮಧ್ಯೆ ಇಂಥವ್ರು ಇರ್ತಾರೆ. ಅವ್ರಿಗೆಲ್ಲ ಕೆಟ್ಟ ಹೆಸರು ತರಕ್ಕೆ ಅದೇನೋ ಹೇಳ್ತಾರಲ್ಲ, ಬಿಳಿ ಹಾಳೆಯಲ್ಲಿ ಕಪ್ಚುಕೆ ಇದ್ದಂಗೆ ಅಂತ, ಅಂಥವ್ರು ಇವರೆಲ್ಲ. ನಿಮ್ಮಿಂದ ದೇವರಣ್ಣ ದರ್ಶನ್ ಸರ್ಗೆ ಯಾವ ಒಳ್ಳೆ ಹೆಸರು ಬರಲ್ಲ, ಬರೆದಿಟ್ಕೊಂಬಿಡಿ ಎಲ್ಲಾದ್ರೂ ಒಂದು ಕಡೆ. ನಿಮ್ಮಂಥವ್ರಿಂದಾನೇ ದರ್ಶನ್ ಸರ್ ಇವತ್ತು ಜೈಲಿಗೆ ಹೋಗಿರೋದು. ಅವ್ರು ಇವತ್ತು ಏನಾದ್ರು ಕಷ್ಟ ಅಂತ ಬಂದಿದೆ ಅಂತ ಆದರೆ ನಿಮ್ಮಂಥ ಅಭಿಮಾನಿಗಳಿಂದ. ಈ ದುರಭಿಮಾನ ಇಟ್ಕೊಂಡು ಮೆರಿತಿರ್ತಿರಲ್ಲ, ನಮ್ಮ ಬಾಸ್ ಅಭಿಮಾನಿ, ಅದು ಇದು ಅಂತೆಲ್ಲ ಬಿಟ್ಬಿಟ್ಟು ಅಪ್ಪ ಅಮ್ಮ, ಹೆಂಡತಿ ಮಕ್ಕಳು, ಮನೆ ಮಠ, ಜೀವನ, ಒಂದು ಮೂರ್ತೊತ್ತು ಊಟ, 3 ಟೈಮ್ ಊಟ ಮಾಡ್ತಾ ಇದ್ದೀರಾ, ಆರೋಗ್ಯವಾಗಿದ್ದೀರಾ, ಜೀವನ ನೋಡ್ಕೊಳ್ಳಿ. ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಮನೋರಂಜನಾ ಸಿನಿಮಾ ಬರುತ್ತೆ. ಮೇ ಬಿ ನೀನು ಚೆನ್ನಾಗಿದೆ ಅಂತೀಯೋ, ಚೆನ್ನಾಗಿಲ್ಲ ಅಂತೀಯೋ, ನನಗಿಷ್ಟ ಆಗಿಲ್ಲ ಅಂತೀಯೋ, ಅದು ನಿನಗೆ ಬಿಟ್ಟಿದ್ದು. ಕೆಲವ್ರು ಹೇಳ್ತಾರೆ, ಕತ್ ಕುಯ್ಕೊಬಿಡ್ತೀನಿ, ಕೈ ಕುಯ್ಕೊಬಿಡ್ತೀನಿ. ಯಾಕೆ ಬೇರೆ ಇನ್ನೇನಾದ್ರೂ ಕುಯ್ಕೊಬಿಡೋದು? ಅದ್ಯಾಕೆ ಕತ್ತು, ಕೈ, ಕಾಲು ಇನ್ನೇನಾದ್ರೂ ಕುಯ್ಕೊಬಿಡೋದು ಇಂಪಾರ್ಟೆಂಟ್ ಇರೋದನ್ನು? ಅಯ್ಯೋ, ಅದು ಯಾರೋ ಪುಣ್ಯಾತ್ಮ ಬಾಲೆ ಮನೆ ಅಂದ್ಕೊಂಡು, ಅಯ್ಯೋ ದೇವರೇ, ಆ ಅಣ್ಣ ಅಂತೂ ಕಾಲಕ್ಕೆ ಚಪ್ಪಲಿನೇ ಹಾಕಲ್ಲ ಆಚೆ ಬರೋವ್ರಿಗೂ ಬಾಸು ಅಂತೆಲ್ಲ ಪ್ರತಿಜ್ಞೆ ಮಾಡಿ ಅವೆಲ್ಲ ಮಾಡಿದ್ದಾಯಿತು. ಇನ್ನೇನೇನು ನೋಡಬೇಕೋ ಈ ಕಣ್ಣಲ್ಲಿ ನಮಗಂತೂ ಗೊತ್ತಿಲ್ಲ. ನಿಜವಾಗ್ಲೂ ನಮ್ಮ ಯುವ ಜನತೆ, ನಮ್ಮ ಜನಗಳು ಬೇರೆಯೇ ದಾರಿಲಿ ಹೋಗ್ತಾ ಇದ್ದಾರೆ. ಇದು ಒಳ್ಳೇದಂತೂ ಅಲ್ಲ. ಇಡೀ ಸಿನಿಮಾ ಇಂಡಸ್ಟ್ರಿಗೆ ಮಾರಕ ಅಂತ ಹೇಳ್ಬೋದು. ಇಂಥ ಒಂದು ಸಿಚುವೇಶನ್, ಇಂಥ ಒಂದಷ್ಟು ಮನುಷ್ಯರು ಇರ್ತಾರೆ, ಕಂಪ್ಲೀಟ್ಲಿ ನೆಗೆಟಿವ್ ಆಗಿಬಿಡುತ್ತೆ ಇಂಡಸ್ಟ್ರಿಗೆ. ಹೊರಗಡೆಯಿಂದ ಬೇರೆ ಬೇರೆ ಸ್ಟೇಟ್ಗಳಿಂದ ನೋಡ್ತಾ ಇರುವಂಥ ಬೇರೆ ಬೇರೆ ಜನರು, ಬೇರೆ ಬೇರೆ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಥ ಜನಗಳು ನಮ್ಮ ಇಂಡಸ್ಟ್ರಿ ಬಗ್ಗೆ ಕೆಟ್ಟದಾಗಿ ಏನಾದರೂ ಯೋಚನೆ ಮಾಡ್ತಾರೆ ಅಂತಂದರೆ ಇವರೇ ಕಾರಣ, ಇವರಿಂದಾನೇ ಕೆಟ್ಟ ಹೆಸರು. ನಾನು ಈ ವಿಡಿಯೋದಲ್ಲಿ ಏನೋ ಬಾಸ್ ಫ್ಯಾನ್ಸ್ಗೆಲ್ಲ ಹಿಂಗೆ ಮಾತಾಡ್ತೀಯಾ ಅಂತ ನಿಮ್ಗೆ ಏನಾದ್ರು ಅನಿಸಿದರೆ ನನಗೆ ಗೊತ್ತಿಲ್ಲ ನೀವೇನು ತಿಳ್ಕೊತೀರೋ ಅಂತ. ಎಲ್ಲ ಫ್ಯಾನ್ಸ್ಗೂ ನಾನು ಹೇಳೋಕ್ಕಾಗಲ್ಲ, ಯಾಕೆಂದರೆ ಯಾವತ್ತೂ ಅಷ್ಟೇ ಎಲ್ರೂ ಖುಷಿ ಪಡ್ಸೋಕ್ಕಾಗಲ್ಲ, ಎಲ್ರಿಗೂ ಒಪ್ಸೋಕ್ಕಾಗಲ್ಲ ನಾವು. ಕೆಲವರು ಇಷ್ಟು ಜನದಲ್ಲಿ ಯಾರೋ ಒಬ್ಬರು ಇಬ್ಬರು ಈ ರೀತಿ ಕಚಡಗಳು, ಅಪ್ಪ ಅಮ್ಮನ್ನೇ ಒಬ್ಬ ನಟನಿಗೋಸ್ಕರ ಬಲಿ ಕೊಡುವಂಥ ಮಕ್ಕಳು ಯಾವ ತಂದೆ ತಾಯಿಗೂ ಹುಟ್ಟದೇ ಇರಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಪ್ಲೀಸ್ ಕಾಮೆಂಟ್ ಯುವರ್ ಒಪಿನಿಯನ್. ಅಯ್ಯೋ, ಆ ವಿಡಿಯೋದಲ್ಲಿ ಕಮೆಂಟ್ ನೋಡಿದ್ದೀನಿ ಗುರು, ಅವನು ಹುಟ್ಟಿ ಸಾಯೋವರೆಗೂ ಎಂತೆಂಥ ಮಾತುಗಳನ್ನೆಲ್ಲ ಕೇಳಬೇಕು ಅಣ್ಣ, ಎಲ್ಲನೂ ಕೇಳಾಗಿದೆ. ಇದ್ರ ಮೇಲೆ ನಮ್ಮದು ಒಂದಿಷ್ಟು ಇರಲಿ ಅಂತ ಒಂದಿಷ್ಟು ಮಾತಾಡಿದ್ದೀನಿ. ದಯವಿಟ್ಟು ಈ ಅಂಧಾಭಿಮಾನದಿಂದ ಆಚೆ ಬಂದು ಜೀವನ ನೋಡಿ. ಜೀವನದಲ್ಲಿ ಒಂದು ಪಾರ್ಟ್ ಸಿನಿಮಾ ಅಷ್ಟೇ. ಅಭಿಮಾನ ತೋರಿಸಿ, ಅವ್ರ ಮನೆ ಹತ್ರ ಹೋಗಿ ತೋರಿಸಿ, ನೀವು ಏನು ಬೇಕಾದ್ರೂ ತೋರಿಸ್ಕೊಳ್ಳಿ. ಈ ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷಾಂತರ ಜನ ನೋಡೋ ಥರ ಅಪ್ಪ ಅಮ್ಮನೇ ಕೊಲೆ ಮಾಡೋ ಮಟ್ಟಕ್ಕೆ ಯಾವತ್ತೂ ಇಳಿಯಕ್ಕೆ ಹೋಗ್ಬೇಡಿ. ಅಪ್ಪ ಅಮ್ಮನ ಸಾವು ಬಯಸೋದೇ ತುಂಬ ದೊಡ್ಡ ತಪ್ಪು. ಅಷ್ಟೆ. ಬರ್ತೀನಿ, ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.